ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವಸಂತ ಮುಖ ತೋರಲಿಲ್ಲ ಎನ್ನುವ ಪಠ್ಯಪೂರಕ ಅಧ್ಯಯನದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಬನ್ನಿ ಮಕ್ಕಳೇ, ಹಾಗಾದರೆ ವಸಂತ ಮುಖ ತೋರಲಿಲ್ಲ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ವಸಂತ ಮುಖ ತೋರಲಿಲ್ಲ ಡಾಕ್ಟರ್ ವಿಜಯಶ್ರೀ ಸಬರದವರು ಬರೆದಿರುವ ಪಾಠ, ಪಠ್ಯಪೂರಕ ಪಾಠ. ಇದರಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗೂರುತ್ತಾ ಗುಡಿಸಲಿನಲ್ಲಿ ಮಲಗಿದ್ದಾಳೆ. ವಸಂತ ಯಾರಿಗೆ ಮುಖ ತೋರಲಿಲ್ಲ? ಕಮ್ಮಾರ, ಕುಂಬಾರ, ನೇಕಾರ, ಕೇರಿಯ ಮಾರ ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳು ಏನು? ಗುಡಿಸಲೊಳಗೆ ಬರಲು ವಸಂತ ಹೆದರಿದಾನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದಾನೆ ಎನ್ನುವುದು ಪುಟ್ಟಿಯ ಪ್ರಶ್ನೆಗಳಾಗಿವೆ. ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಇದು 2 ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಮಕ್ಕಳೇ. ವಸಂತ ಮಾಸದ ಆಗಮನದ ಸಂದರ್ಭದಲ್ಲಿ ಮನೆಯೊಡೆಯನ ಅಂಗಳದಲ್ಲಿ ಮರಗಳೆಲ್ಲವೂ ಚಿಗುರಿ ಮೈತುಂಬಿ ಬೆಳೆದು ನಿಂತಿವೆ. ಹಕ್ಕಿಗಳು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಎಳೆಯ ಚಿಗುರನ್ನು ತಿಂದ ಕೋಗಿಲೆಗಳು ಪ್ರಕೃತಿ ಸೌಂದರ್ಯವನ್ನು ಮೈದುಂಬಿ ಇಂಪಾಗಿ ಹಾಡುತ್ತಿವೆ. ಇಡೀ ಇಳೆಯಲ್ಲಿ ಕಡಲುಗಳು ತುಂಬಿ ಉಕ್ಕಿ ಹರಿಯುವ ರೀತಿಯಾದ ಸಂಭ್ರಮವನ್ನು ಕಾಣಬಹುದಾಗಿದೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಇನ್ನು ಹೆಚ್ಚುವರಿಯಾಗಿ 1 ಅಂಕದ ಪ್ರಶ್ನೆಗಳು ಇಲ್ಲಿವೆ ಮಕ್ಕಳೇ, ನೋಡಿ. ಮನದುಂಬಿ ಹಾಡುವವು ಯಾವುವು? ಮನದುಂಬಿ ಹಾಡುವವು ಕೋಗಿಲೆಗಳು. ವಸಂತ ಯಾರಿಗೆ ಮುಖ ತೋರಲಿಲ್ಲ? ಕಮ್ಮಾರ, ಕುಂಬಾರ, ನೇಕಾರ, ಕೇರಿಯ ಮಾರನಿಗೆ ಮತ್ತು ಪುಟ್ಟಪೋರಿಗೂ ಸಹ ವಸಂತ ಮುಖ ತೋರಲಿಲ್ಲ. ಚಿಟ್ಟೆಯ ಚಿತ್ರಗಳು ಎಲ್ಲಿವೆ? ಒಡೆಯನ ಮನೆಯಲ್ಲಿರುವ ಮಕ್ಕಳ ಬಟ್ಟೆಯ ಮೇಲೆ ಚಿಟ್ಟೆಯ ಚಿತ್ರಗಳಿವೆ. ನವಿಲಿನ ಚಿತ್ರಗಳು ಎಲ್ಲಿವೆ? ಹೆಣ್ಣು ಮಕ್ಕಳ ಸೀರೆಯಲ್ಲಿ ನವಿಲಿನ ಚಿತ್ರಗಳು ಇವೆ. ರಂಗೋಲಿಯಲ್ಲಿ ಯಾರು ಹೊಳೆಯುತ್ತಿದ್ದಾರೆ? ರಂಗೋಲಿಯಲ್ಲಿ ಬಾಲರವಿ ಹೊಳೆಯುತ್ತಿದ್ದಾನೆ. ಯಾವುದನ್ನು ತಟ್ಟಿ ಪ್ರಶ್ನಿಸಿದ್ದಾಳೆ ಪುಟ್ಟಿ? ನೆಲವನ್ನು ಮತ್ತೆ ಮತ್ತೆ ತಟ್ಟಿ ಪ್ರಶ್ನಿಸಿದ್ದಾಳೆ ಪುಟ್ಟಿ. ಬಾಲರವಿ ಎಲ್ಲಿ ಸೊರಗಿದ್ದಾನೆ? ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ಇದರಲ್ಲಿ ನಾವೇ ತಗೊಳ್ಬೋದು ಮಕ್ಕಳೇ. ಇನ್ನು ಮುಂದಿನ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಬೇಕು ಅನ್ನೋದಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.